ಇವತ್ತು ನನ್ನ ಜೀವನ ಇದೆ ಅದು ಸಂಪೂರ್ಣ ಆ ಒಂದು ಕಲಿಕೆ ಏನಿದೆ ಅದು ನಮ್ಮ ತಾತನಿಂದನೇ ಸರ್. ಮೂಲ ಆ ಲರ್ನಿಂಗ್ ಆ ಪ್ರೋಸೆಸ್ನ ಮೂಲ ಬಂದು ನಮ್ಮ ತಾತನೇ ಸರ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಊಟದ ವಿಷಯ ಇರ್ಬೋದು, ವ್ಯಾಯಾಮದ ವಿಷಯ ಇರ್ಬೋದು, ಇನ್ನೊಬ್ಬರ ಜೊತೆ ಹೇಗೆ ನಡ್ಕೋಬೇಕು, ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು, ಯಾರಿಗೆ ಆದರೂ ನಾವು ಒಂದೇ ರೀತಿ ನಡ್ಸ್ಕೋಬೇಕು, ಎಲ್ರಿಗೂ ಗೌರವದಿಂದ ನಾವು ನಡ್ಕೋಬೇಕು ಎಲ್ಲರ ಹತ್ರನೂ ಅನ್ನೋದು ಅವರಿಂದನೇ ಕಲ್ತಿರೋದು. ಆ ಶೂಟಿಂಗಲ್ಲಿ ಇರ್ಬೋದು, ಯಾರ್ದು ಟೈಮ್ ವೇಸ್ಟ್ ಮಾಡಬಾರ್ದು, ಹೇಳಿದ ಟೈಮ್ಗೆ ಹೋಗಬೇಕು, ಮತ್ತು ಎಲ್ರಿಗೂ ರೆಸ್ಪೆಕ್ಟ್ ಕೊಡಬೇಕು. ನಿಮ್ದು ಅವತ್ತು ಈಗ ಟೈಮಲ್ಲಿ ನಿಮ್ಮ ಸೀನ್ ಶೂಟ್ ಮಾಡ್ತಿಲ್ಲ, ಶಾರ್ಟ್ ತೆಗಿತಾ ಇಲ್ಲ ಅಂದ್ರೂ ಎಲ್ಲೋ ಸುಮ್ಮನೆ ಕಾಲ ಕಳೆಯೋದಕ್ಕಿಂತ ಅಲ್ಲಿ ಕೂತ್ಕೊಂಡು ಅವರು ಏನು ಮಾಡ್ತಾರೆ, ಇನ್ನೊಬ್ರು ಆರ್ಟಿಸ್ಟ್ ಹೇಗೆ ಡೈಲಾಗ್ ಹೇಳ್ತಾರೆ, ಇದನ್ನ ಕೂತ್ಕೊಂಡು ಕಲಿಬೇಕು ಅನ್ನೋದನ್ನ ತುಂಬಾ ಜನ ಆರ್ಟಿಸ್ಟ್ಗಳು ನಾವು ಡಾಕ್ಟರ್ ರಾಜ್ಕುಮಾರ್ ಇಂದ ನೋಡಿ ಕಲ್ತ್ವಿ ಅಂತ ಹೇಳಿರೋದನ್ನ ನಾನು ಬಹಳಷ್ಟು ಕೇಳಿ ನಾನು ತಿಳ್ಕೊಂಡಿದ್ದೀನಿ. ಏನೇನು ಪಾಲಿಸ್ತಿದ್ರು ಅದನ್ನೆಲ್ಲ ನಾವು ಪಾಲಿಸ್ಬೇಕು, ಅದನ್ನ ಕಲಿಬೇಕು ಅನ್ನೋದನ್ನ ದಿನ ನಾನು ನೆನಪಿಸ್ಕೊಳ್ತಾನೆ ಇರ್ತೀನಿ. ಮಾತಾಡೋದ್ರಲ್ಲಿ ನಮ್ಮ ಮಾತು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ನೋವು ಕೊಡಬಾರ್ದು. ಅವ್ರು ಮಾತಾಡ್ತಿದ್ದ ರೀತಿ, ಆಮೇಲೆ ಯಾರನ್ನೂ ಅವರು ಏಕವಚನದಲ್ಲಿ ಮಾತಾಡಿಸ್ತಾನೆ ಇರಲಿಲ್ಲ. ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅವ್ರಿಗಿಂತ ವಯಸ್ಸಲ್ಲಿ ಎಷ್ಟೇ ಕಿರಿಯರಾದ್ರೂ ಅವರು ಯಾರನ್ನೂ ಏಕವಚನದಲ್ಲಿ ಮಾತಾಡಿಸ್ತಾನೆ ಇರಲಿಲ್ಲ.